ದಾಡಿಸಿ ತಲೆದೂಗುತ್ತ ತಡಕಾಡಿ ಪಪಾನಂ ತನು ತನ್ಪಿನ ಪಾನಂ. ಅಪ್ಪ ನೀನ್ ಯಾವಾಗಿಂದ ಬೀಡಿ ಕುಡಿಯೋಕ್ ಶುರು ಮಾಡಿದೆ? ಬೀಡಿ ಕುಡಿಯಕ್ ನಾನೇನ್ ಕುಗ್ಗು ಅಂತ ತಿಳ್ಕೊಂಡೇನು? ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬೋರ್ಡ್ ಹಾಕ್ತಾರೆ, ಮತ್ ಕಂಪ್ನಿಗೆ ಯಾಕೆ ಲೈಸೆನ್ಸ್ ಕೊಡ್ಬೇಕು? ಅವನು ರಾಮಯ್ಯ ಹೇಳದಲ್ಲ ಅಂತ ಕಟ್ತಾ ಇದ್ದೀನಿ. ಅವನ್ ಹೇಳಿದ್ರೆ ನೀನ್ ಯಾಕೆ ಸುತ್ಬೇಕು? ಸುಮ್ನೆ ಕಟ್ಬಿಡ್ತೀನಾ? 100 ಬೀಡಿ ಕಟ್ಟಿದ್ರೆ 3 ರೂಪಾಯಿ ಕೊಡ್ತಾರೆ, ಗೊತ್ತಾಯ್ತಾ? ಪಾರ್ಟ್ ಟೈಮ್ ಜಾಬ್. ಬಾ ನೀನು 4 ಕಟ್ಟು. ನನಗ್ ಬರಲ್ಲ. ಮನ್ಸಿದ್ರೆ ಮಾರ್ಗ ಇದೆ, ಎಲ್ಲರ ಹುಡ್ತಾನೆ ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾರ. ಬ್ಯಾಂಕಿನ ಕೆಲಸ ಆಗಿದ ತಕ್ಷಣ ನೀನು, ಅಡಿಗೆ ಕೆಲಸ ಆಗಿದ ತಕ್ಷಣ ನಿಮ್ಮ ಅಮ್ಮ, ಎಲ್ರು ಒಟ್ಟು ಕುತ್ಕೊಂಡ್ಬಿಟ್ಟು ಕಾಯಕವೇ ಕೈಲಾಸ ಕೇಳಿರಣ್ಣ, ದೊಡ್ಡೆ ದೊಡ್ಡಪ್ಪನೆಂದು ತಿಳಿರಣ್ಣ ಅಂತ ಹಾಡು ಹೇಳ್ಕೊಂಡು ಕಟ್ಬಿಡ್ಬೋದು, ಗೊತ್ತಾ? ನೀನ್ ಇಲ್ಲಿ ಹಾಡ್ತಾ ಇರು, ಬ್ಯಾಂಕಲ್ಲಿ ಎಲ್ರು ನಿನ್ನ ಬೈತಿದ್ದಾರೆ. ಯಾಕೆ? ನನಗ್ ನೀನು ಮದುವೆ ಮಾಡಿಲ್ಲ ಅಂತ, ನನಗೆ ಈ ಜನ್ಮದಲ್ಲೇ ಮದುವೆ ಆಗಲ್ಲ ಅಂತ, ನೀನು ಜಿಪ್ನ ಮಹಾರಾಜ ಡ್ಯಾಶ್ ಡ್ಯಾಶ್ ಅಂತ ಏನೇನೋ ಆಡ್ಕೋತಿದ್ದಾರೆ. ಮೂಲವ್ಯಾಧಿ ಮುಖದ ನನ್ನ ಮಕ್ಕಳು ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗ್ಬಿಡುತ್ತೇನು? ನಾನ್ ನಿನ್ ಮದ್ವೆನ ಯಾಕೆ ಮಾಡ್ಲಿಲ್ಲ ಅಂತ ಸ್ವಲ್ಪ ಆದ್ರೂ ನೀನ್ ಆಲೋಚನೆ ಮಾಡಿದ್ಯಾ? ವರದಕ್ಷಿಣೆ ಸೆಟ್ ಆಗಿಲ್ಲ ಅಂತ. ಅಲ್ಲೇ ಇರೋದು ಕೊಡು ಪಾಯಿಂಟ್ ಮಗನೇ. ನೋಡ, 1990ನೇ ಇಸ್ವಿಲಿ ನೀನ್ ವರದಕ್ಷಿಣೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಹೇಳು? 25,000. 91ರಲ್ಲಿ 50. 92ರಲ್ಲಿ 75. 93ರಲ್ಲಿ 1 ಲಕ್ಷ. 95ರಲ್ಲಿ 1.5 ಲಕ್ಷ. ನೋಡ್ದ್ಯಾ ಮಗನೇ, ವರ್ಷದಿಂದ ವರ್ಷಕ್ಕೆ ನಿನ್ ರೇಟು 25,000 ರೂಪಾಯಿ ನಂಗೆ ಏರ್ತಾ ಇದೆ. ನಾವೇನಾದ್ರೂ 90ನೇ ಇಸ್ವಿಲೇ ನಿನ್ ಕೈ ತಾಳಿ ಕಟ್ಟಿಸ್ಬಿಟ್ಟು ಆ ಹುಡ್ಗಿನ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರೆ, ಆ ಹುಡ್ಗಿಗೆ 2 ಮಕ್ಳಾಗ್ಬಿಟ್ಟು ಊಟ ತಿಂಡಿ ಖರ್ಚು ಅಂತ ಎಲ್ಲಾ ಸೇರಿ 5 ವರ್ಷದಲ್ಲಿ 1 ಲಕ್ಷ ರೂಪಾಯಿ ಹಜಾಮತಿ ಆಗೋಗ್ತಿತ್ತು. ಹೀಗೆ ಯದ್ವಾ ತತ್ವಾ ಲೆಕ್ಕ ಹಾಕೊಂಡು ಕೂತಿರು. ಇನ್ 2 ವರ್ಷ ಕಳೆದ್ರೆ ನನ್ ಮುಸುಡಿಗೆ 2 ರೂಪಾಯಿ ಕೊಡೋರು ಗತಿ ಇರಲ್ಲ. ಈಗ್ಲೇ ಎಲ್ಲ ನನ್ನ ಜಾಕೋ ಅಂತ ಕರೀತಾರೆ. ಜಾಕೋ ಅಂದ್ರೆ ಹಿಂದಿನಿಂದ ಮುಂದೆ ಕೋದು. ಜಾಕೋ ನಾನ್ ನಿನ್ ಹಂಗಾಗ್ಬಿಡಲ್ಲ ಕಣೋ. ಆಮೇಲೆ ನನ್ನ ವರದಕ್ಷಿಣೆ ಸ್ಕೀಮು ಮಠಾಶ್ ಆಗೋಗ್ಬಿಡುತ್ತೆ. ನಾಳೆನೆ ಅಪಶಾಸ್ತ್ರಗಳನ್ನ ಕಂಡು ನಮ್ ಲೆವೆಲ್ಗೆ ಸರ್ತು ಹೋಗುವಂತ ಒಂದು ಹೆಣ್ಣನ್ನ ನಿನಗ್ ಸೆಟಪ್ ಮಾಡ್ತೀನಿ. ವಾಟ್ ಟೈಪ್ ಆಫ್ ಹೆಣ್ಣು ಬೇಕು ಪ್ಲೀಸ್ ಟೆಲ್ ಮೀ? ಕುಂಟಿನೋ, ಕುರುಡಿನೋ, ಹೆಳ್ವಿನೋ, ಮೂಗಿನೋ, 10 ವರ್ಷ ದೊಡ್ಡೋಳಾದ್ರೂ ಸರಿ, 10 ವರ್ಷ ಚಿಕ್ಕೋಳಾದ್ರೂ ಸರಿ, ಒಟ್ನಲ್ಲಿ ಹೆಣ್ಣು ಅಂತಿದ್ರೆ ಸಾಕು. ವಾಟ್ ಎ ಬ್ರಾಡ್ ಹಾರ್ಟೆಡ್ ಫೆಲೋ ಯು ಆರ್. ದಿಸ್ ಮ್ಯಾಟರ್ ಪರಂಧಾಮ ಹಿಂಗ್ ತಿಳಿದು ಬಿಟ್ರೆ. ಅವ್ರ್ಯಾರು? ಅದೇ ಈ ಡೌರಿ ವಿರುದ್ಧ ಫೈಟ್ ಮಾಡ್ತಿರೋ ಸಂಘದ ಪ್ರೆಸಿಡೆಂಟು. ಅವ್ರ ವಿಷಯ ಯಾಕೆ ಬಂತಿಲ್ಗೆ? ಅವರು ಡೌರಿ ಡೋಂಟ್ ಟಚ್ ಅಂತಿದ್ದಾರೆ, ನೀವು ಡೌರಿ ಬೇಡ ಅಂತಿದ್ದೀರಾ. ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ. ವರದಕ್ಷಿಣೆ ಬೇಡ ಅಂತ ಯಾವ ಬೇಕು ನನ್ ಮಗ ಹೇಳಿದ್ದು? ವೈ 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 ಯು ಆರ್ ಆಂಗ್ರಿ? ಯು ಟೋಲ್ಡ್ ಮೀ ಕುಂಟಿನೋ, ಕುರುಡಿನೋ, ಮೂಗಿನೋ ಹೋಗಿ. ಅವೆಲ್ಲ ವರದಕ್ಷಿಣೆ ಜಾಸ್ತಿ ತಗೊಳಕ್ಕೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅಬ್ಬೈ ಶಾಸ್ತ್ರಿ. ಓ ಐಸಿ. ತಮ್ಮ ಪಾದನ ಜೆರಾಕ್ಸ್ ಮಾಡಿಸ್ಕೊಡ್ತೀರಾ? ಯಾಕೆ? ಫ್ರೇಮ್ ಹಾಕ್ಸ್ಕೊಂಡು. ಸಂತೋಷ. ಹೆಣ್ಣು ನೋಡೋ ಕಾರ್ಯಕ್ರಮನ ಶನಿವಾರ ಭಾನುವಾರ ತಪ್ಪೋದ್ರೆ ಸರ್ಕಾರಿ ರಜಾ ದಿವಸಗಳಲ್ಲೇ ಇಟ್ಕೋಬೇಕು. ವೈ 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 ಅಂದ್ರೆ ಹುಡುಗ ಮೊದಲೇ ಬ್ಯಾಂಕ್ ಎಂಪ್ಲಾಯ್, ಮಿಕ್ಕಿದ ದಿವಸ ರಜಾ ಹಾಕಿದ್ರೆ ಸಂಬಳ ಕಟ್ಟಾಗತ್ತೆ. ಓಹೋ ಛತ್ರಿ ನನ್ ಮಗ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಬ್ಬೈ ಶಾಸ್ತ್ರಿ, ಹೆಣ್ಣು ನೋಡೋ ಕಾರ್ಯಕ್ರಮನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಇಟ್ಕೋಬೇಕು. ಅದ್ಯಾವ ಟೈಮ್ ರೀ? ಲಂಚ್ ಟೈಮ್ ರೀ. ನಮ್ ಊಟದ ವ್ಯವಸ್ಥೆನೂ ಅವರೇ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮ ಆಟೋ ಚಾರ್ಜ್ ಸಹಿತ ಅವರೇ ಕೊಡ್ಬೇಕು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. 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 ಮೀಟರ್ ಎಷ್ಟಾಯ್ತಪ್ಪ? ಅಯ್ಯಯ್ಯ, ನೀನ್ ಬೇರೆ ಬಗ್ಗೆ ನೋಡಕ್ ಯಾಕೆ ಬರ್ತೀಯ? 2 ಆಟೋದಿಂದ 250 250 ಒಟ್ಟು 500 ರೂಪಾಯಿ ಮಾತಾಡ್ಕೊಂಡ್ ಬಂದಿದ್ವಿ. 2 3 4 5 6 100 ಹೆಚ್ಚು ಕಮ್ಮಿ ಕೊಡ್ರಿ. ಅಪಶಾಸ್ತ್ರಗಳ ಕರ್ಕೊಂಡ್ ನಡ್ರಿ, ಕರ್ಕೊಂಡ್ ನಡ್ರಿ. ಮಾತಾಡಿದ್ರ ಪ್ರಕಾರ 25 25 50 ರೂಪಾಯಿ ಸರಿ ಆಯ್ತಲ್ಲ, ಸುಮ್ನೆ ಹೋಗ್ತಿರ್ಬೇಕು. 550 ರೂಪಾಯಿ ಪ್ರಾಫಿಟ್. ಬಾರೆ, ಹೊಟ್ಟೆ ಸಿತ್ತಾಯ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಂದ್ರಿ, ಬೇಬಿ ಕರ್ಕೊಂಬಾ. ರೇ ಹುಡುಗಿ ನೋಡಕ್ ಏನ್ರಿ ಅರ್ಜೆಂಟು? ಮತ್ತೆ ಇದು ಲಂಚ್ ಟೈಮ್ ರೀ. ಮೊದಲು ಊಟ, ಆಮೇಲೆ ಹುಡುಗಿ ನೋಟ. ಅಬ್ಬಾ, ಬನ್ನಿ ಬನ್ನಿ. ನೋಡಿ, ಸಂಕೋಚವಿಲ್ಲದೆ ತೃಪ್ತಿಯಾಗಿ ನಿಮ್ಮನೆ ಅಂತ ತಿಳ್ಕೊಂಡು ಊಟ ಮಾಡಿ. ಆಯ್ತಾಯ್ತು. ಏನಂಗ್ ನೋಡ್ತಾ ಕುತ್ಕೊಂಡ್ಬಿಟ್ಟೆ? ಮರ್ಯಾದಿಂದ ಹಾಕಂತ ತಿನ್ನು. ಏನು ಅಂದ್ರೆ, ಹೆಣ್ಣವ್ರ ಮನೇಲಿ ಊಟ ಮಾಡಿದ್ರೆ ಸಂಬಂಧ ಸರಿ ಹೋಗಲ್ಲ ಅಂತಾರೆ. ಈ ಕಾಗಕ್ಕ ಗುಬ್ಬಕ್ಕನ್ ಕತೆ ಎಲ್ಲ ನನ್ನ ಎದುರುಗಡೆ ಹೇಳ್ಬೇಡ. ಮರ್ಯಾದಿಂದ ಹಾಕ ತಿನ್ನೋದ್ ಕಲ್ತ್ಕ. ಸಾಯಂಕಾಲಕ್ಕೆ ಒಲೆ ಹಚ್ಚಂಗಿಲ್ಲ.
ನಿನ್ಗೂ ಸೇರ್ಸಿ ಹೇಳ್ತಾ ಇರೋದು. ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ಎಲ್ಲಾದ್ರೂ ಉಂಟೆ, ಇನ್ನು ಶಾವಿಗೆ ಪಾಯಸ, ಲಾಡು ಉಂಡೆ, ಜಾಂಗೀರು ಹಂಗೆ ಐತೆ. ನಾವೇನ್ ನಾಚ್ಕೊಳಲ್ಲ. ಅಪ್ಪ ಇನ್ನೂ ರೆಡೆ ನೋಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ನಾನು ಈಗ ತಾನೇ ಪ್ರಾರಂಭ ಮಾಡಿದ್ದೇನೆ, ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ರಲ್ಲ. ಇನ್ನೇನಾದ್ರೂ ಸ್ಪೆಷಲ್ ಸ್ವೀಟ್ಸ್ ಮಾಡಿದ್ದೀರಾ? ತಗೊಂಡು ಬನ್ನಿ ತಿನ್ನೋಣ. ಬಿಸಿ ಬಿಸಿ ಬಾದುಷಾ, ಮೈಸೂರ್ ಪಾಕ್. ಅರೆ ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ಬನ್ನಿರಿ. ಅವ್ರಿಗೆ ಸಕ್ಕರೆ ಕಾಯಿಲೆ, ಬೇರೆ ಇನ್ನೇನಾದ್ರು ಬಡಿಸಿ. ಇದನ್ ಕೊಡಿ. ಮಜ್ಜಿಗೆ ಬಡಿಸ್ಲಾ? ಅಯ್ಯೋ ನಾನಿನ್ನು ಸಾರೇ ಹಾಕೊಂಡಿಲ್ಲ. ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಏನು ಬೇಡಿ, ನಿಮ್ ಮನೆ ಉಪ್ಪಿನಕಾಯಿ ಅದ್ಭುತ. ಹೋಗ್ಬೇಕಾದ್ರೆ ಈ ಜಾಡಿನೇ ಕೊಟ್ಬಿಡಿ. ಆಯ್ತು ಆಯ್ತು. ಮಗು ರಾಯ್ರೆ, ಮಜ್ಜಿಗೆ ಬಡಿಸ್ಲಾ? ನನ್ಗೇನು ಬೇಡ. ಏನು ಬೇಡವಾ? ಹಾಗಾದ್ರೆ ವಾಶ್ ಬೇಸಿನ್ ಅಲ್ಲಿದೆ, ಕೈ ತೊಳ್ಕೋಗು. ರಾಯ್ರೆ ಮಜ್ಜಿಗೆ ಬಡಿಸ್ಲಾ? ಮಜ್ಜಿಗೆನಾ ಬಡಿಸ್ತೀರಾ? ಹಾಕ್ರಿ ಹಾಕ್ರಿ ಹಾಕ್ರಿ. ಹಾಕ್ರಿ ಹಾಕಿ. ಕುಡೀರಿ. ಅಯ್ಯೋ, ಕುಡೀರಿ. ಏನ್ ನೋಡ್ತೀರಾ? ಸುಡೀರಿ. ಬಗ್ಗಿಸ್ರಿ. ಮಜ್ಜಿಗೆ ಹಾಕ್ತಾರ. ಊಟ ಏನೋ ಚೆನ್ನಾಗಿತ್ತು, ಆದ್ರೆ ಬೀಗ್ರು ಬಹಳ ಅರ್ಜೆಂಟ್ ಮಾಡ್ಬಿಟ್ರು. ಹುಡುಗಿನ ಕರ್ಸಿ ನೋಡ್ಕೊಂಡು ಹೋಗೋಣ ತಗೆ. ಸುಂದ್ರಿ ಬೇಬಿ. ನನ್ ಮಗಳು. ನಿನ್ ಹೆಸರೇನಮ್ಮ? ಹೆಸರು ತಕ್ಕಾಗಿ ನಯವಾಗಿದೀಯಾ. ಏನ್ ಓದ್ತಾ ಇದೀಯಮ್ಮ? ಏನ್ರಿ ಇದು? ಹೆಣ್ಣೊಳಗ್ ಬಂದವ್ರಿಗೆ ಗಪ್ ಚಿಪ್ ಅಂತ. ನಿಮ್ ಪಿಂಡ ನಾಯಿ ತಿಂತು. ತಪ್ಪು ತಿಳ್ಕೊಬೇಡಿ, ನನ್ ಮಗಳಿಗೆ ಕಾದಂಬರಿ ಓದೋ ಹುಚ್ಚು. ಓಹೋ, ಓದೋ ಹುಚ್ಚು, ಕಚ್ಚೋ ಹುಚ್ಚಿಲ್ವಾ? ಹುಡುಗಿ ನೋಡಿದ್ದಾಯ್ತಲ್ಲ, ಆ. ತಮ್ಮ ಅಭಿಪ್ರಾಯ ತಿಳಿಸಿದ್ರೆ. ಆಹಾ, ನನಗಂತೂ ಈ ಸಂಬಂಧ ಸಂಪೂರ್ಣ ಒಪ್ಪಿಗೆ. ನಿನ್ಗೆ ಒಪ್ಗೆನಾ? ಹ. ಹಾಗಾದ್ರೆ ನೀನೇ ಮಾಡ್ಕೊಪ್ಪ. ತೆಗೆದ್ಬಿಟ್ಟ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಮುರ್ಕೊಂಡ್ಬಿಡ್ಬೇಕು. ನೋಡೋದ್ ನಾನು ಮಾಡ್ಕೊಳ್ಳೋದ್ ನೀನು ಹುಷಾರ್. ಅಲ್ಲಪ್ಪ, ನನ್ಗ ಆ ಹುಡುಗಿ ಸೈಜ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಮೊದಲು ಹಾಗೆ ಕಣ. ನೋಡು, ಮದ್ವೆ ಆಗಿದ ತಕ್ಷಣನೇ ನಾನ್ ಸೈಕಲ್ ಅವಳು ಕೊಟ್ಬಿಡ್ತೀನಿ. ನಿನ್ನ 2 ತಿಂಗಳು ಬ್ಯಾಂಕ್ ಡ್ರಾಪ್ ಮಾಡ್ಬಿಟ್ಲು ಅಂದ್ರೆ ಸೈಕಲ್ ತುಳಿದು ನಿಮ್ಮ ಅಮ್ಮನ್ ತರ ಸಣ್ಣಗೆ ಆಗ್ಬಿಡ್ತಾಳೆ. ಆಗ್ತಾಳೆ. ಅಳಿಯಂದ್ರು ಏನು ಹೇಳ್ತಿರೋ ಹಾಗಿದೆ. ಇನ್ನೇನ್ ಹೇಳ್ತಾನೆ, ಹುಡುಗಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ, ತಂದೆ ತರಹ. ಹಾಗಾದ್ರೆ ವರದಕ್ಷಿಣೆ ಬಗ್ಗೆನೂ 1-2 ಡೈಲಾಗ್ ಉದುರಿಸ್ಬಿಟ್ರೆ. ಏನೋ ವರದಕ್ಷಿಣೆನ? ನಮ್ಗೊಂದ್ ನ್ಯಾಯ ಪೈಸನೂ ಬೇಡ. ಅಲ್ಲ, ನೀವು ವರದಕ್ಷಿಣೆ ಬೇಡ ಅಂತಿದ್ದೀರಾ? ಹೌದಯ್ಯ, ನಿನ್ನೆ ರಾತ್ರಿ ವರದಕ್ಷಿಣೆ ಅನ್ನೋ ಒಂದ್ ಸಿನಿಮಾ ನೋಡ್ದೆ. ಅದನ್ನ ನೋಡ್ದಾಗ್ಲಿಂದ ವರದಕ್ಷಿಣೆನೆ ತಗೋಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತುಂಬಾ ಸಂತೋಷವಾಯ್ತು ಬೀಗ್ರೆ. ನಿಮ್ ಹುಡುಗಿಗೆ ಒಂದೇ ಒಂದ್ ಒಡವೆ ಮಾಡಿಸ್ಬಿಡಿ ಸಾಕು. ಅಯ್ಯೋ, ಒಂದೇನು 2 ಬೇಕಾದ್ರೂ ಮಾಡ್ಸೋಣ. ನೀವ್ ಹೇಳ್ತಾ ಇರೋದು ನನ್ನ ಮಗಳಿಗೆ ತಾನೇ? ಅದೇನಂತ ಬಿಡಿಸಿ ಹೇಳಿ. ಟೋಟಲಿ ನಿಮ್ ಹುಡುಗಿ ಬಾಡಿ ಓಕೆ, ಸೊಂಟದಲ್ಲಿ ಸ್ವಲ್ಪ ಐಬು ಕಾಣಿಸ್ತಾ ಇದೆ. ಅದಕ್ಕೆ ಇಷ್ಟಾಗ್ಲ ಚಿನ್ನದ ಡಾಬ್ ಮಾಡಿಸ್ಬಿಡಿ ಸಾಕು. ಸೊಂಟಕ್ಕೆ ಇಷ್ಟಾಗಲ್ಲ ಸಾಬು.